ತಳ್ಳಲ್ಪಟ್ಟವರು ಯಾರಾದ್ರೂ ಇದ್ದೀರಾ? ಅವಮಾನ ಹೊಂದಿದವರು ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ಈ ಇಂಟರ್ವ್ಯೂ ನಿನ್ನನ್ನು ನೋಡಿ ಆಗಿದೆ ಸರ್. ದೇವರ ಹತ್ರ ಮಾಡ್ತಿರೋದು ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ, ನಿನ್ನ ಕಣ್ಣು ನೀರು ವ್ಯರ್ಥವಾಗಿಲ್ಲ. ನನ್ನಲ್ಲಿರುವಂತ ಕೆಲವರನ್ನ ನೋಡಿ ನನ್ನ ಆತ್ಮದಲ್ಲಿ ನಾನು ಪ್ರವಾದಿಸಿ ಹೇಳ್ತೇನೆ, ಸ್ವಂತ ತಂದೆಯಾಗಿರುವಂತ ಈಶಾಯನು ದಾವೀದನ ಕುರಿತು ಯೋಚನೆ ಮಾಡಲಿಲ್ಲ. ಪ್ರವಾದಿಯಾಗಿರುವಂತ ಸಮುವೇಲನು ಈಶಾಯನ ಮನೆ ಮುಂದೆ ಬಂದು ನಿಂತು ನಿನ್ನ ಮಕ್ಕಳಲ್ಲಿ ಒಬ್ಬರನ್ನ ದೇವರು ಆರಿಸ್ಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ 7 ಜನ ಮಕ್ಕಳನ್ನ ಅವನ ಮುಂದೆ ಬಂದು ತಂದು ನಿಲ್ಲಿಸ್ತಾ. ಆದ್ರೆ ದಾವೀದನನ್ನ ನೆನೆಸ್ಕೊಳ್ಳಿಲ್ಲ. ಏಳು ಜನ ಮಕ್ಕಳನ್ನ ಸುರಕ್ಷಿತವಾಗಿ ಮನೇಲಿ ಇರಿಸಿದ್ದಾನೆ. ಅವರಿಗೆ ಒಳ್ಳೊಳ್ಳೆ ಎಜುಕೇಶನ್ಸ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದು ಏನು ಗೊತ್ತಾ? ಇವನು ಸೌಂದರ್ಯವುಳ್ಳವನು, ಇವನು ಬಿಲ್ಲು ವಿದ್ಯೆಯಲ್ಲಿ ಬಹಳ ನಿಪುಣನು, ಇವನು ಸೈನಿಕನು. ಆದ್ರೆ ಸಮೂಹಲ್ ಕೇಳ್ತಾ ಇದ್ದೇನೆ ದೇವರಾತ್ಮನಿಂದ, ನಿನ್ನ ಮಕ್ಕಳಲ್ಲಿ ಇಷ್ಟೇ ಮಂದಿನ ಇರೋದು ಇಲ್ಲ, ಇನ್ನೊಬ್ಬ ಇದ್ದಾನೆ, ಅವನ ಪ್ರಯೋಜನಕ್ಕೆ ಬರ್ತಿರೋನು, ಅವನು ಕುರಿ ವಹಿಸುವನು, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ. ಇವತ್ತಿನ ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಅವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ, ಅವನಿಗೆ ಸುವಾರ್ತೆ ಹೇಳಲಿಕ್ಕೆ ಬರೋದಿಲ್ಲ, ಅವನ ಸೇವಕನೊಟ್ಟಿಗೆ ನಿಲ್ಲಲಿಕ್ಕೆ ಯೋಗ್ಯನಲ್ಲ. ಅಡವೆಯಲ್ಲಿ ದಾವೀದ ಸುರಿಸಿದಂತ ಕಣ್ಣು ನೀರನ್ನ ಅವನ 7 ಜನ ಸಹೋದರರು ಕಂಡರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನ ತಂದೆಯಾದಂತ ಈಶಾಯನು ಕಂಡರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವನ ಸುರಿಸಿದಂತ ಕಣ್ಣು ನೀರನ್ನ ನನ್ನ ಅಪ್ಪನ ಕಂಡ. ಅದಕ್ಕೋಸ್ಕರನೇ ಆಗಿತ್ತು ಸಮುವೇಲನನ್ನ ಅವನ ಮುಂದೆ ಕಳಿಸಿತು. ಇವತ್ತು ನಾನೊಂದು ಮಾತನ್ನ ಆರಂಭದಲ್ಲಿ ಪ್ರವಾದಿಸಿ ಹೇಳ್ತೇನೆ, ಮಗಳೇ, ನೀನು ರೂಮಲ್ಲಿ ಕೂತು ಅಳ್ತಿರುವಂತದನ್ನ, ಸಭೆಯಲ್ಲಿ ಕೂತು ಅಳ್ತಿರುವಂತದನ್ನ, ಕೆಲಸದಲ್ಲಿ ಕೂತು ಅಳ್ತಿರುವಂತದನ್ನ ಅನೇಕರು ಕಂಡು ಕಾಣದ ರೀತಿಯಲ್ಲಿ ಇರ್ಬೋದು, ಅದಕ್ಕೆ ಬೆಲೆ ಕೊಡದೆ ಇರ್ಬೋದು. ಆದ್ರೆ ನನ್ನ ಅಪ್ಪನ ಅದನ್ನ ಕಂಡಿದ್ದಾನೆ, ನನ್ನ ಅಪ್ಪ ಅದನ್ನ ಕಂಡಿದ್ದಾನೆ. ನಾನೊಂದು ಮಾತು ಹೇಳ್ತೇನೆ, ಅವನೇನಾದ್ರೂ ಕಂಡ್ರೆ ನಿನ್ನ ಚರಿತ್ರೆ ಬದಲಾಗ್ತದೆ. ತಳ್ಳಲ್ಪಟ್ಟವರು ಯಾರಾದ್ರೂ ಇದ್ದೀರಾ? ಅವಮಾನ ಹೊಂದಿದವರು ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ಈ ಇಂಟರ್ವ್ಯೂ ನಿನ್ನನ್ನು ನೋಡಿ ಆಗಿದೆ ಸರ್. ದೇವರ ಹತ್ರ ಮಾಡ್ತಿರೋದು. ಹಲೋ, ಈ ಲೋಕದಲ್ಲಿ ಒಂದು ಕಂಪನಿಯಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಅವನಿಗೆ ಅನೇಕ ಕ್ವಾಲಿಫಿಕೇಶನ್ ಇರಬೇಕು. ಅವನು ಒಳ್ಳೆ ಓದಿರ್ಬೇಕು, ಅವನಿಗೆಲ್ಲ ತಿಳಿದವನಾಗಿರ್ಬೇಕು, ಅಥವಾ ಕೆಲವೊಂದು ಕ್ಷೇತ್ರದಲ್ಲಿ ಅವನು ಫೇಮಸ್ ಆಗ್ಬೇಕಂದ್ರೆ ಅವನಿಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರಬೇಕು. ಆದ್ರೆ ದೇವರು ಹುಡುಕುವಂತ ಕ್ವಾಲಿಫಿಕೇಶನ್ ಗೊತ್ತಾ? ತಳ್ಳಲ್ಪಟ್ಟಿದೀಯಾ? ಹೀಯಾಳಿಸಲ್ಪಟ್ಟಿದೀಯಾ? ಅವಮಾನ ಹೊಂದಿದ್ಯಾ? ನಿನ್ನನ್ನು ಎಲ್ಲರೂ ವೇಸ್ಟ್ ಅಂತ ಇದ್ದಾರಾ? ಹಾಗಾದ್ರೆ ನಾನು ನಿನ್ನನ್ನು ಬೆಸ್ಟ್ ಆಗಿ ಮಾರ್ಪಡಿಸ್ತೇನೆ.